ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರಕಾಶ್ ಮಂದಾರ್. ನಾನೊಬ್ಬ ಅಲೆಮಾರಿ ಪತ್ರಕರ್ತ. ಸುದ್ದಿಯನ್ನು ಹುಡುಕಿಕೊಂಡು ಹೋಗೋದು ನನ್ನ ಕಾಯಕ. ಸಮಾಜಮುಖಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂಥ ಸುದ್ದಿಗಳನ್ನು ಬಿತ್ತರಿಸುವುದು ನನ್ನ ಮೂಲ ಉದ್ದೇಶ. ಕಾರಣ, ನನ್ನ ಸುದ್ದಿಯ ವರದಿಯಿಂದ ಕನಿಷ್ಠ ಸಮಾಜದಲ್ಲಿ ಬದಲಾವಣೆ ಆಗಬಹುದು ಎಂಬ ನಂಬಿಕೆಯಿಂದ ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯ ಹೊಂದಿರುವಂಥ ಸುದ್ದಿಗಳನ್ನು ಬಿತ್ತರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೇನೆ. ಇಂದು ನಾನು ತಡರಾತ್ರಿ ಅಂದರೆ 23/11/2024 ಶನಿವಾರ ರಾತ್ರಿ, ಅಂದರೆ ಈಗಾಗಲೇ ಸುಮಾರು 1 ಗಂಟೆ ಆಗಿದೆ. ಅಂದರೆ 24ನೇ ತಾರೀಕಿಗೆ ಬಿದ್ದಿದೆ, ಅಂದರೆ ಭಾನುವಾರಕ್ಕೆ ಬಿದ್ದಿದೆ. ಈ ಒಂದು ತಡರಾತ್ರಿ ಹರಿಹರದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಕೆಲವು ಫುಟ್ಪಾತ್ಗಳಲ್ಲಿ ಏನು ನಿರ್ಗತಿಕರು, ಅಂಗವಿಕಲರು, ವೃದ್ಧರು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಮಲಗಿದ್ದಾರೆ ಅನ್ನೋದನ್ನ ತೋರಿಸುವಂಥ ಒಂದು ಪ್ರಯತ್ನವಾಗಿ ಈ ಸುದ್ದಿಯನ್ನು ಹುಡ್ಕೊಂಡು ಹೋಗಿದ್ದೀನಿ. ನೋಡಿರಿ, ಇವರೆಲ್ಲ ಅಸಹಾಯಕರು, ಅಂದರೆ ನಿರ್ಗತಿಕರು. ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಇವರು ಒಬ್ಬರಿಗೆ ಬದುಕನ್ನು ಕೊಟ್ಟಿದ್ದಾರೆ, ಒಂದು ಜೀವವನ್ನು ಕೊಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಇವರನ್ನು ಇಂಥ ಪರಿಸ್ಥಿತಿಗೆ ತಳ್ಳಿದೆ. ಅಂದರೆ ಇವರು ಇದ್ರೂ ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವರೀಗ ಬದುಕಲೇಬೇಕು, ಯಾಕೆಂದರೆ ಭಗವಂತ ಹೊಟ್ಟೆ ಅನ್ನೋದನ್ನ ಕೊಟ್ಟಿದ್ದಾನೆ. ಆ ಹೊಟ್ಟೆಗಾಗಿ ಬದುಕಲೇಬೇಕು, ಜೀವನ ಸಾಗಿಸಲೇಬೇಕು. ಎಂಥ ಪರಿಸ್ಥಿತಿಯಲ್ಲಾದರೂ ನಾವು ಬದುಕುವಂಥ ಪ್ರಯತ್ನ ಮಾಡಲೇಬೇಕು. ಹಾಗಾಗಿ ಇವರು ಈ ಒಂದು ಫುಟ್ಪಾತ್ ರಸ್ತೆಯಲ್ಲಿ, ಬಸ್ ನಿಲ್ದಾಣದಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಇಂತಹ ಒಂದು ಕೊರೆಯುವಂಥ ಚಳಿಯಲ್ಲಿ ಯಾವುದೇ ಹೊದಿಕೆಯ ಸಹಾಯವಿಲ್ಲದೆ ಮಲಗಿದ್ದಾರೆ. ನಿಜವಾಗ್ಲೂ ಕೆಲವರಿಗೆ ಹೊದಿಕೆನೇ ಇಲ್ಲ. ಕೆಲವರು ಈ ಗೊಬ್ಬರದ ಚೀಲದಲ್ಲಿ, ಆ ಸಹಾಯದಲ್ಲಿ ಮಲಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಜನರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡೋಣ. ಇವರಿಗೆ ಒಂದು ಹೊದಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಯಾಕೆಂದರೆ ನಿಜವಾಗ್ಲೂ ತುಂಬ ಈ ಹವಾಮಾನದಲ್ಲಿ ಭಾರಿ ಬದಲಾವಣೆ ಆಗಿದೆ, ತುಂಬ ಚಳಿ ಇದೆ. ಇಂತಹ ನಿರ್ಗತಿಕರಿಗೆ, ಇಂತಹ ಅಂಗವಿಕಲರಿಗೆ, ಇಂತಹ ವೃದ್ಧರಿಗೆ ನಾವು ಒಂದು ಹೊದಿಕೆಯನ್ನು ಕೊಟ್ಟು ಅವರಿಗೆ ಕನಿಷ್ಠ ಬೆಚ್ಚಗೆ ಮಲಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ಯಾಕೆಂದರೆ ನಾವು ಯಾವುದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾವುದು ಮನೆಯಲ್ಲಿ ಯಾವುದೋ ಒಂದು ಪುಣ್ಯದ ಕಾರ್ಯ, ದೇವ್ರ ಕಾರ್ಯ ಮಾಡಿದರೆ ನಮಗೆ ಅದರಿಂದ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಂತಹ ನಿರ್ಗತಿಕರಿಗೆ, ಇಂತಹ ಅಂಗವಿಕಲರಿಗೆ, ಇಂತಹ ವೃದ್ಧರಿಗೆ ನಾವು ಒಂದು ಹೊದಿಕೆಯನ್ನು ಕೊಡೋದು, ಅವರಿಗೊಂದು ಊಟ ಹಾಕೋದು ನಾವು ಮಾಡಿದರೆ ನಾವು ಪೂಜೆ ಮಾಡೋದಕ್ಕಿಂತ ಹೆಚ್ಚಿನ ಫಲ ನಮಗೆ ಸಿಗತ್ತೆ. ಏಕೆಂದರೆ ನಾವು ಮಾನವೀಯ ಮೌಲ್ಯಗಳನ್ನು ಹೊಂದಿದಂಥ ಜನ. ಈ ನಮ್ಮ ದೇಶದ ಒಂದು ಸಂಸ್ಕೃತಿ, ಸಂಸ್ಕಾರ, ಮಾನವೀಯತೆಗೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ದೇಶ ಆಗಿದೆ. ಇಂತಹ ದೇಶದಲ್ಲಿ ನಾವು, ನಮ್ಮ ಜನರು ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಕನಿಷ್ಠ ಸಹಾಯ ಮಾಡದಿದ್ದರೆ ಹೇಗೆ? ನಮ್ಮ ಕೈಲಾದತ್ತ ಈ ಒಂದು ಹೊದಿಕೆಯನ್ನು ಅವರಿಗೆ ಒಬ್ಬರು ಮನಸ್ಸು ಮಾಡಿ ಒಂದು ಹೊದಿಕೆಯನ್ನು ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದರೆ ಅವರು ಏನೋ ಒಂದು ಕೊನೆಯ ಪಕ್ಷ ಒಂದು ಊಟ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನೆಮ್ಮದಿಯಾಗಿ ಮಲಗುವಂಥ ಒಂದು ಪ್ರಯತ್ನವನ್ನಾದರೂ ಮಾಡಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕಾಗಿ ನಾನು ಈ ತಡರಾತ್ರಿ 1 ಗಂಟೆ ಆದ ಸುತ್ತ ಇಂತಹ ಜನರು ಎಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಇವರು ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ನೈಜವಾಗಿ ನಮ್ಮ ವೀಕ್ಷಕರ ಮುಂದೆ ಇರಬೇಕು ಅನ್ನೋ ಒಂದು ಪ್ರಯತ್ನವಾಗಿ ನಾನು ಸುತ್ತ ಈ ಒಂದು ತಡರಾತ್ರಿ ಇಂಥ ಸುದ್ದಿಯನ್ನು ಹುಡ್ಕೊಂಡು ಹೋಗಿ ನೈಜವಾಗಿ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಮಾನವೀಯ ಮೌಲ್ಯ ಹೊಂದಿದಂಥ ಸಮಾಜ ಸೇವಕರ ಮುಂದೆ ಇಡುವಂಥ ಒಂದು ಪ್ರಯತ್ನದ ಫಲವಾಗಿ ಈ ಸುದ್ದಿಯನ್ನು ಬಿತ್ತರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು 5 ನಿಮಿಷ ಬಿಡುವು ಮಾಡಿಕೊಂಡು ಈ ತಾಳ್ಮೆಯಿಂದ ಈ ಸುದ್ದಿಯನ್ನು ನೋಡಿ, ಆ ಸುದ್ದಿಯನ್ನು ನೋಡಿದ ನಂತರ ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡಲು ಸಾಧ್ಯನೋ, ಅವರಿಗೊಂದು ಹೊದಿಕೆ ಕೊಡಲಿಕ್ಕೆ ಸಾಧ್ಯನಾ, ಕೊಡ್ಬೋದಾ ಅನ್ನೋದನ್ನು ನಿಮ್ಮ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡಿಕೊಂಡು ಅವರಿಗೊಂದು ಹೊದಿಕೆಯನ್ನು ಕೊಡುವಂಥ ಒಂದು ಮನಸ್ಸನ್ನು ಮಾಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿ ಅನ್ನೋದು ನಮ್ಮ ಸುದ್ದಿವಾಹಿನಿಯ ಕಳಕಳಿಯಾಗಿ. ದಯವಿಟ್ಟು ಇವರು ಹರಿಹರದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಕೆಲವು ಫುಟ್ಪಾತ್ ರಸ್ತೆಗಳಲ್ಲಿ, ಕೆಲವು ಅಂಗಡಿಯ ಮುಂದೆ ಮಲಗಿರ್ತಕ್ಕಂಥ ಜನರಾಗಿದ್ದಾರೆ. ಇವರಿಗೆ ಹೊದಿಕೆ ಇಲ್ಲ, ಚಳಿಯಲ್ಲಿ ನಡುಕ್ತಾ ಮಲಗ್ತಿದ್ದಾರೆ. ನೋಡ್ರಿ, ಗೋಣಿ ಚೀಲದಲ್ಲಿ ಮಲಗಿದ್ದಾರೆ, ಯಾವ ರೀತಿಯಲ್ಲಿ ಮಲಗಿದ್ದಾರೆ.
ಮಲಗಿದ್ದಾರೆ. ಇದು ನೋಡಾದ್ರೂ ನಮ್ಮ ಮನಸ್ಸು ಕರಗಿಲ್ಲ ಅಂದರೆ ನಾ ಏನು ಹೇಳಿ. ಯಾಕೆಂದರೆ ಒಂದು ಬದುಕು ಕೊಟ್ಟಾಗ, ಒಂದು ಜೀವ ಇದ್ದಾಗ ಆ ಬದುಕು ಸಾಗಿಸ್ಲೇಬೇಕು. ಆ ಜೀವ ಇರೋ ತನಕ ನಾವು ಬದುಕಲೇಬೇಕು. ಎಂಥ ಪರಿಸ್ಥಿತಿಯಲ್ಲಾದರೂ ಬದುಕಲೇಬೇಕಲ್ಲ. ಹಾಗಾಗಿ ಇವರು ತಮ್ಮ ಜೀವನವನ್ನು, ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ದಯವಿಟ್ಟು ಇವರಿಗೆ ಒಂದು ಬೆಡ್ಶೀಟನ್ನು, ಹೊದಿಕೆಯನ್ನು ಕೊಡುವಂಥ ಮನಸ್ಸು, ಮಾನವೀಯ ಮೌಲ್ಯ ಹೊಂದಿದಂಥ ಜನರು, ಸಮಾಜ ಸೇವಕರಾದಂಥ ನೀವು ಮಾಡಿ ಅನ್ನೋದು ನಮ್ಮ ಸುದ್ದಿವಾಹಿನಿಯ ಮತ್ತೊಮ್ಮೆ ಕಳಕಳಿಯ ಮನವಿಯಾಗಿದೆ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಧಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ, ಎಂಜಲೆ ಮೃಷ್ಟಾನ್ನವಾಯ್ತು, ಮೈಗಳೇ ಮೈಗೂಡಿ ಹೋಯ್ತು, ಈ ಮನಸ್ಸೇ ಕಲ್ಲಾಗಿ ಹೋಯ್ತು. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ. ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದೆನಾ. ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನನ. ತಿಂದೋರು ಎಲೆಯ ಬಿಸಾಡೋ ಹಾಗೆ ಕೆತ್ತೋಳು ನನ್ನ ಎಸೆದಾಯ್ತು, ಸತ್ತೋರ ಎಡೆಯ ಕಾಗೆಗೆ ಇರಿಸಿ ಕೆತ್ತೋರ ಕೂಗಿ ಕರೆದಾಯ್ತು. ಉತ್ತರ ಇಲ್ಲ, ಪ್ರಶ್ನೆಯೇ ಎಲ್ಲ, ಕೇಳೋ ದೇವನೇ. ಅನಾಥ ಮಗುವ